ಬೆಳಗಾವಿ ವಿಚಾರದಲ್ಲಿ ಮಹಾರಾಷ್ಟ್ರ ಸಿಎಂ ಉದ್ಧವ್ ಠಾಕ್ರೆ ಕಿರಿಕ್ ಮೇಲೆ ಕಿರಿಕ್ ಮಾಡ್ತಿದ್ದಾರೆ. ಮರಿ ಠಾಕ್ರೆ ಹೀಗೆ ಒಮ್ಮೆಲೆ ಇಷ್ಟೊಂದು ಆಕ್ರಮಣಕಾರಿ ಧೋರಣೆ ತೋರುವುದಕ್ಕೆ ಅಸಲಿ ಕಾರಣವೇ ಬೇರೆ. ಅದು ಮಹಾನಗರ ಪಾಲಿಕೆಯ ಗದ್ದುಗೆ. ಇನ್ನೊಂದೆಡೆ ಠಾಕ್ರೆ ವಿರುದ್ಧ ಕರುನಾಡ ನಾಯಕರು ತಿರುಗಿ ಬಿದ್ದಿದ್ದಾರೆ. ಮಹಾನಗರ ಪಾಲಿಕೆ ಮುಂಭಾಗ ಧ್ವಜಸ್ತಂಭ ಮಾಡಿದಾಗ್ಲಿಂದಲೂ ಎಂಇಎಸ್ ಹಾಗೂ ಶಿವಸೇನೆ ಬೆಳಗಾವಿ ಗಡಿ ಬಗ್ಗೆ ಖ್ಯಾತೆ ತೆಗಿತಾನೆ ಇದೆ. ನಿನ್ನೆ ಮುಂಬೈನಲ್ಲಿ ರಿಲೀಸ್ ಆಗಿರೋ ಸೀಮಾವಾದ ಸಂಘರ್ಷ ಪುಸ್ತಕ ಉರಿಯೋ ಬೆಂಕಿಗೆ ತುಪ್ಪ ಸುರಿತಿದೆ. ಇದೆಲ್ಲದರ ಹಿಂದೆ ಇರೋದು ಶಿವಸೇನೆಯ ಅಧಿಕಾರದಾಹ. ಕನ್ನಡದ ಭೂಮಿಯಲ್ಲಿ ಶಿವಸೇನೆ ಪಕ್ಷವನ್ನ ನೆಲೆಯೂರಿಸುವ ಪ್ರಯತ್ನ. ಗಡಿಯ ಹೆಸರು ಚುನಾವಣೆಯೇ ಟಾರ್ಗೆಟ್. ಬೆಳಗಾವಿ ಪಾಲಿಕೆ ಮೇಲೆ ಮರಿ ಠಾಕ್ರೆ ಕಣ್ಣು. ಶಿವ ಸಮಿತಿ ಹೆಸರಲ್ಲಿ ಶಿವಸೇನೆ ಎಂಇಎಸ್ ಸ್ಪರ್ಧೆ. ಹೌದು, ಗಡಿ ಬಗ್ಗೆ ಶಿವಸೇನೆಯ ಆಕ್ರಮಣಕಾರಿ ಧೋರಣೆ ಹಿಂದೆ ಇರೋದು ಬೆಳಗಾವಿಯಲ್ಲಿ ಪಕ್ಷವನ್ನ ಗಟ್ಟಿ ಮಾಡೋ ಮಾಸ್ಟರ್ ಪ್ಲಾನ್. ಕೆಲವೇ ದಿನಗಳಲ್ಲಿ ಬೆಳಗಾವಿ ಮಹಾನಗರ ಪಾಲಿಕೆ ಚುನಾವಣೆ ಘೋಷಣೆ ಆಗಲಿದೆ. ಈ ಚುನಾವಣೆಯಲ್ಲಿ ಎಂಇಎಸ್ ಶಿವಸೇನೆ ಜಂಟಿಯಾಗಿ ಸ್ಪರ್ಧೆಗೆ ನಿರ್ಧಾರ ಮಾಡಿದೆ. ಶಿವ ಸಮಿತಿ ಮೂಲಕ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲಿವೆ. 58 ವಾರ್ಡ್ಗಳಲ್ಲಿ ಶಿವ ಸಮಿತಿ ಮೂಲಕ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿ ಪಕ್ಷ ಗಟ್ಟಿ ಮಾಡಲು ಉದ್ಧವ್ ಠಾಕ್ರೆ ಪ್ರಯತ್ನ ಮಾಡ್ತಿದ್ದಾರೆ. ಶಿವಸೇನೆಯ ಈ ರಾಜಕೀಯ ಕಾರಣಕ್ಕೇನೆ ಬೆಳಗಾವಿ ವಿವಾದವನ್ನ ಜೀವಂತವಾಗಿರಿಸಿದೆ. ಶಿವಸೇನೆಯ ಷಡ್ಯಂತ್ರಕ್ಕೆ ಬೆಳಗಾವಿ ಪ್ರಕ್ಷುಬ್ಧಗಳಾಗ್ತಾನೆ ಇದೆ. ಮೊದಲು ಕನ್ನಡ ಧ್ವಜಸ್ತಂಭಕ್ಕೆ ವಿರೋಧ ಮಾಡಿದ್ರು. ಅದರ ಬೆನ್ನಲ್ಲೇ ಗಡಿಗೆ ಬಂದಿದ್ದ ಶಿವಸೇನೆಯವರು ಪುಂಡಾಟ ಮಾಡಿದ್ರು. ಪೊಲೀಸರ ಜೊತೆ ಸಂಘರ್ಷಕ್ಕೆ ಇಳಿದಿದ್ರು. ಆ ಬೆನ್ನಲ್ಲೇ ಠಾಕ್ರೆ ಟ್ವೀಟ್ ಕಿಚ್ಚು ಹಚ್ಚಿತ್ತು. ನಿನ್ನೆ ಮಹಾರಾಷ್ಟ್ರದ ನಾಯಕರೆಲ್ಲ ಸೇರಿ ಮುಂಬೈನಲ್ಲಿ ಕರ್ನಾಟಕ ಮಹಾರಾಷ್ಟ್ರ ಸೀಮಾವಾದ ಸಂಘರ್ಷ ಅನಿ ಸಂಕಲ್ಪ ಹೆಸರಿನ ಪುಸ್ತಕ ರಿಲೀಸ್ ಮಾಡಿ ಮತ್ತಷ್ಟು ಕಿರಿಕ್ ಮಾಡಿದ್ರು. ಇದೇ ವೇದಿಕೆಯಲ್ಲಿ ಮಹಾರಾಷ್ಟ್ರ ಸಿಎಂ ಉದ್ಧವ್ ಠಾಕ್ರೆ ಬೆಳಗಾವಿ ಕೇಂದ್ರಾಡಳಿತ ಪ್ರದೇಶ ಆಗ್ಬೇಕಂತ ಹೇಳಿ ಕನ್ನಡ ಅಸ್ಮಿತೆಯನ್ನ ರೊಚ್ಚಿಗೆಬ್ಬಿಸಿದ್ದಾರೆ. ಅಲ್ಲದೆ ಬೆಳಗಾವಿಯಲ್ಲಿ ಮರಾಠಿ ಜನಪ್ರತಿನಿಧಿಗಳೇ ಆಯ್ಕೆ ಆಗ್ಬೇಕಂತ ಹೇಳಿ ತಮ್ಮ ಅಧಿಕಾರ ದಾಹವನ್ನ ಪರೋಕ್ಷವಾಗಿ ಹೊರಹಾಕಿದ್ದಾರೆ. जमाना जो होता मला परत तिकडनं मराठी आमदार निवडून आलेले पाहिजेत. बेळगावमधनं माझा मराठी माणूसच निवडून आला पाहिजे. बेळगावचा महापुरा मराठी होतो, महाराष्ट्रामध्ये येत नाही तोपर्यंत आपण शांत बसणार नाही अशी प्रतिज्ञा आणि शपथ घेऊन प्रत्येक पाऊल धीराने. ಉದ್ಧವ್ ಉದ್ದಟತನಕ್ಕೆ ಸಿಡಿದಿದ್ದ ಕರುನಾಡು. ಸಿಎಂ ಠಾಕ್ರೆಗೆ ರಾಜ್ಯ ನಾಯಕರ ತಿರುಗೇಟು. ಬೆಳಗಾವಿ ಬಗ್ಗೆ ಕಿಡಿ ಹಚ್ಚಿರೋ ಮರಿ ಠಾಕ್ರೆ ವಿರುದ್ಧ ಕನ್ನಡಿಗರು ಕೆಂಡಾಮಂಡಲರಾಗಿದ್ದಾರೆ. ಬೆಳಗಾವಿಯಲ್ಲಿ ಬೀದಿಗಿಳಿದು ಪ್ರತಿಭಟಿಸುತ್ತಿದ್ದಾರೆ. ಇನ್ನು ನಮ್ಮನ್ನಾಳುವ ನಾಯಕರು ಕೂಡ ಮಹಾರಾಷ್ಟ್ರ ಸಿಎಂ ಆಡಿರೋ ಅಧಿಕ ಪ್ರಸಂಗದ ಮಾತಿಗೆ ಸಾಲು ಸಾಲಾಗಿ ತಿರುಗೇಟು ಕೊಟ್ಟಿದ್ದಾರೆ. ಮುಂಬೈಯನ್ನ ಕರ್ನಾಟಕಕ್ಕೆ ಸೇರಿಸಬೇಕು, ಅದು ಕರ್ನಾಟಕ ಸೇರುವವರೆಗೆ ಮುಂಬೈಯನ್ನ ಕೇಂದ್ರಾಡಳಿತ ಪ್ರದೇಶ ಮಾಡಬೇಕು ಅಂತ ಹೇಳಿ ನಾನು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ. ಮಹಾರಾಷ್ಟ್ರದಲ್ಲಿರೋಂಥ ಕನ್ನಡಿಗರು ಎಲ್ಲೆಲ್ಲಿದ್ದಾರೋ ಅದಷ್ಟು ಕೂಡ ಕರ್ನಾಟಕಕ್ಕೆ ಸೇರಿಸಬೇಕು ಅಂತ ನಾವು ಕೇಳಬೇಕಾ? ಅವರು ಈ ರೀತಿ ಹೇಳೋದು ಯಾವುದೇ ರೀತಿ ಅಧಿಕಾರ ಇಲ್ಲ. ಆ ರೀತಿ ಹೇಳಿದ್ದಕ್ಕೆ ನಾವು ಕೈ ಕಟ್ಟಿ ಕೂತ್ಕೊಳ್ಳೋ ಅಂಥವ್ರಲ್ಲ. ಅವರೇನಾದರೂ ಭಾಳ ಬಾಲ ಬಿಚ್ಚಿದ್ರೆ ನಾವು ಕೈ ಕಟ್ಟಿ ಕೂತ್ಕೊಳ್ಳೋದಿಲ್ಲ. ನಾವು ಅದಕ್ಕೆ ತಕ್ಕವಾದಂಥ ಉತ್ತರವನ್ನು ಕೊಡೋದಕ್ಕೆ ತಯಾರಿದ್ದೀವಿ. ನಮ್ಮ ನೆಲ ಏನಿದೆ ಅದರ 1 ಇಂಚನ್ನು ನಾವು ಬಿಟ್ಟುಕೊಡೋದಿಲ್ಲ. ಇವತ್ತು ಮಹಾರಾಷ್ಟ್ರದ ಗಡಿ ವಿವಾದವನ್ನು ಪ್ರಚಾರಕ್ಕೋಸ್ಕರ ತಗೊಳ್ತಾ ಇದ್ದಾರೆ. ಈ ರಾಜ್ಯದ ಯಾವುದೇ ನೆಲ, ಯಾವುದೇ ಇಂಚು ಅದು ಕರ್ನಾಟಕದ ನೆಲ, ಕನ್ನಡದ ನೆಲ. ಇದನ್ನು ಬಿಟ್ಟುಕೊಡುವ ಪ್ರಶ್ನೆ ಇಲ್ಲ. ಅವರು ಬಹಳ ಎಚ್ಚರಿಕೆಯಿಂದ ಮಾತಾಡಬೇಕು ಅಂತ ಹೇಳಿ. ಕರ್ನಾಟಕ ಮಹಾರಾಷ್ಟ್ರ ಗಡಿ ವಿವಾದ ಹೀಗೆ ಉರಿಯೋಕೆ ಕಾರಣ ಬೆಳಗಾವಿ ಪಾಲಿಕೆ ಚುನಾವಣೆ ಅನ್ನೋದು ಅಕ್ಷರಶಃ ಸತ್ಯ. ಈ ಷಡ್ಯಂತ್ರದಲ್ಲಿ ನಮ್ಮ ನೆಲದ ಕೆಲವರು ಭಾಗಿಯಾಗಿರೋದಂತೂ ದುರಂತ. ಇದು ಓಲೈಕೆ ರಾಜಕಾರಣವನ್ನ ಬಿಟ್ಟು ಯೋಚಿಸಬೇಕಾದ ಸಮಯ. ಕ್ಯಾಮರಾಮನ್ ಪ್ರವೀಣ್ ಜೊತೆಗೆ ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಕನ್ನಡ, ಬೆಳಗಾವಿ. ರೆಬೆಲ್ ಬಿಜೆಪಿ ಎಂಎಲ್ಎ ಯತ್ನಾಳ್ ಸಿಎಂ ವಿರುದ್ಧ ಮತ್ತೆ ಸಿಡಿದೆದ್ದಿದ್ದಾರೆ. ಬಿಎಸ್ವೈ ಮಗನಿಗೂ ಮಾತಿನ ಏಟು ಕೊಟ್ಟಿದ್ದಾರೆ. ಸ್ವಾಮೀಜಿಗೂ ಕುಟುಕಿದ್ದಾರೆ. ಮಂತ್ರಿಯೊಬ್ಬರಿಗೂ ಮಾತಿನಲ್ಲೇ ಗುನ್ನ ಕೊಟ್ಟಿದ್ದಾರೆ. ಸ್ವಪಕ್ಷೀಯರನ್ನೇ ಹಿಗ್ಗಾ ಮುಗ್ಗಾ ಜಾಡಿಸಿದ್ದಾರೆ. ಹಾಗಿದ್ರೆ ಯತ್ನಾಳ್ ಮತ್ತೆ ರೆಬೆಲ್ ಆಗಿರೋದು ಯಾಕೆ? ಸಿಎಂ ಅವರಿಗೆ ಲಿಂಗಾಯತರ ಹೋಟ್ ಎಟ್ಟಬೇಕು. ಕೇಂದ್ರ ಸರ್ಕಾರಕ್ಕೆ ಬ್ಲಾಕ್ ಮೇಲ್ ಮಾಡ್ಲಿಕ್ಕೆ ಲಿಂಗಾಯತರಿಗೆ 500 ಕೋಟಿಯಲ್ಲಿ ಬದ್ನಿಕಾಯಿ ಕೊಡ್ತಾರೆ. ಅವ್ರದ್ದು ಹೆಸರು ತೆಗಿಬೇಡ್ರಿ. ಅವರಲ್ಲಿ ರಾಜಾ ಹುಲಿಗೆ ವ್ಯಾಪಾರ ಕೂತು ಚರ್ಚೆ ಮಾಡಿ ಕತ್ತಿ ಕಾಯ್ಲಾಕತ್ತಾರ. ಬೆಂಗಳೂರಿನಾಗ ಮಜಾ ಮಾಡ್ಲಾಕತ್ತಾರ. ಒಂದೊಂದು ಮಾತು ಸಿಡಿಗುಂಡುಗಳೇ. ಸಂಪುಟ ವಿಸ್ತರಣೆ ಬಳಿಕ ಸಿಎಂ ಬಿಎಸ್ವೈ ವಿರುದ್ಧ ಬುಸುಗುಟ್ಟಿದ್ದ ಬಸನಗೌಡ ಪಾಟೀಲ್ ಯತ್ನಾಳ್ ಆ ಬಳಿಕ ಸ್ವಲ್ಪ ದಿನ ಸೈಲೆಂಟ್ ಆಗಿದ್ರು. ಪಕ್ಷದ ವರಿಷ್ಠರ ಎಚ್ಚರಿಕೆಗೆ ಯತ್ನಾಳ್ ಮಣದ್ರ ಅನ್ನೋ ಅನುಮಾನ ಕಾಡಿತ್ತು.
ಆದರೆ ಸೈಲೆಂಟ್ ಆಗಿದ್ದ ಯತ್ನಾಳ್ ಇವತ್ತು ಏಕಾಏಕಿ ಮತ್ತೆ ವೈಲೆಂಟ್ ಆಗಿದ್ದಾರೆ. ಸಿಎಂ ವಿರುದ್ಧ ಹಿಗ್ಗಾಮುಗ್ಗಾ ವಾಗ್ದಾಳಿ ನಡೆಸಿದ್ದಾರೆ. ಪಂಚಮಸಾಲಿ ಪಾದಯಾತ್ರೆಯ ವೇಳೆ ಮಾತಿನಲ್ಲೇ ಬೆಂಕಿ ಕಾರಿದ್ದಾರೆ. ಸಿಎಂ ಅವರಿಗೆ ಲಿಂಗಾಯತರು ಹೋಟ್ ಎಟ್ಟಬೇಕು, ಹಿಂದುಳಿದ ಇದಕ್ಕೆ ಸೇರಿಸ್ತೀನಿ ಅಂತ ಹೇಳಿ ಮಾನ್ಯ ವೀರಶೈವ ಲಿಂಗಾಯತ ಸೇರಿಸಿದ್ರು. ಅದು ಕಾನೂನಾತ್ಮಕ ಇತ್ತ. ಕೇವಲ ಕೇಂದ್ರ ಸರ್ಕಾರಕ್ಕೆ ಬ್ಲ್ಯಾಕ್ ಮೇಲ್ ಮಾಡಲಿಕ್ಕೆ ಅವರು ವೀರಶೈವ ಲಿಂಗಾಯತರು ದುರುಪಯೋಗ ತಗೋತಾ ಇದ್ದಾರೆ. ನಿಜವಾಗಿಯೂ ಮುಖ್ಯಮಂತ್ರಿಗಳಿಗೆ ವೀರಶೈವ ಲಿಂಗಾಯತರಿಗೆ ಹಿಂದುಳಿದ ವರ್ಗ ಸೇರಿಸಬೇಕಾಗಿದ್ರೆ ಅದಕ್ಕೆ ಆದಂಥ ಕೆಲವೊಂದು ಕಾನೂನು ನಿಯಮಗಳಿವೆ, ಅಲ್ಲಿಂದ ಪ್ರಾರಂಭ ಆಗಬೇಕು. ಸುಮ್ಮನೆ ನಾಳೆ ನಾನು ಮುಖ್ಯಮಂತ್ರಿ ತೆಗಿತಾರನ ಇವತ್ತು ಕ್ಯಾಬಿನೆಟ್ ಕರೆದು ವೀರಶೈವ ಲಿಂಗಾಯತರನ್ನ ಹಿಂದುಳಿದು ಕೊಡ್ತೀನಿ ಅನ್ನೋಂಥದ್ದು ಕೇವಲ ಕಣ್ಣೀರು ಒರೆಸುವಂಥ ತಂತ್ರ. ವೀರಶೈವನ ಅಭಿವೃದ್ಧಿ ಪ್ರಾಧಿಕಾರ ಮಾಡ್ಯಾರ 500 ಕೋಟಿ. ವಿಷ ಕುಡಿಲಿಕ್ಕೆ ರೊಕ್ಕಿಲ್ಲ ನಮ್ಮ MLAಗಳು ಹೇಳ್ತಾರೆ. ಸರ್ಕಾರಿ ನೌಕರದಾರ ಸಂಬಳ ಮಾಡ್ಲಿಕ್ಕೆ ರೊಕ್ಕಿಲ್ಲತ್ತಾರೆ. ಲಿಂಗಾಯತರಿಗೆ 500 ಕೋಟಿಯಲ್ಲಿ ಬದ್ನಿಕಾಯಿ ಕೊಡ್ತಾರೆ. ಎಲ್ಲ ಪ್ರಾಧಿಕಾರಗಳು ಕೇವಲ ತಮ್ಮ ಮುಂದಿನ ಮಗನ ಭವಿಷ್ಯಕ್ಕಾಗಿ. ಸಿಎಂ ಬಿಎಸ್ವೈ ಹಾಗೂ ಸಿಎಂ ಪುತ್ರ ವಿಜಯೇಂದ್ರಗೆ ಹೀಗೆ ಚಾಟಿ ಬೀಸಿರೋ ಯತ್ನಾಳ್ ಹರಿಹರದ ವಚನಾನಂದ ಶ್ರೀಗಳಿಗೂ ಮಾತಿನಲ್ಲೇ ಚಾಟಿ ಬೀಸಿದ್ರು. ಸ್ವಾಮೀಜಿ ರಾಜಾಹುಲಿಗೆ ಸೇಲಾಗಿದ್ದಾರೆ ಅಂತ ವ್ಯಂಗ್ಯವಾಡಿದ್ರು. ಅವ್ರದ್ದು ಹೆಸರು ತೆಗಿಬೇಡ್ರಿ, ಅವ್ರದ್ದು ಮುಗಿದೈತವ್ರು. ಅವರಲ್ಲಿ ರಾಜಾಹುಲಿಗೆ ವ್ಯಾಪಾರ ಆಗೈತೆ. ಯತ್ನಾಳ್ಗೆ ಟಾರ್ಗೆಟ್ ಆಗಿರೋ ಮತ್ತೊಬ್ಬ ಮಂತ್ರಿ ಮುರುಗೇಶ್ ನಿರಾಣಿ. ಪಂಚಮಸಾಲಿ ಮೀಸಲಾತಿ ವಿಚಾರದಲ್ಲಿ ಕುಳಿತು ಚರ್ಚೆ ಮಾಡೋಣ ಎಂದಿದ್ದ ನಿರಾಣಿಗೆ ಮಾತಿನಲ್ಲೇ ಬಾಣ ಬಿಟ್ಟಿದ್ದಾರೆ ಯತ್ನಾಳ್. ಬೆಂಗಳೂರಲ್ಲಿ ಕೂತು ನಿರಾಣಿ ಕತ್ತೆ ಕಾಯ್ತಿದ್ದಾರೆ, ಮಜಾ ಮಾಡ್ತಿದ್ದಾರಾ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೂತು ಚರ್ಚೆ ಮಾಡಿ ಕತ್ತಿ ಕಾಯ್ಲಾಕತ್ತಾರ ಬೆಂಗಳೂರಿನಾಗ ಮಜಾ ಮಾಡ್ಲಾಕತ್ತಾರ. ಬಿಜೆಪಿ ಸರ್ಕಾರದೊಳಗೆ ಅದೇನ್ ನಡೀತಿದೆಯೋ ಗೊತ್ತಿಲ್ಲ. ಒಂದಷ್ಟು ದಿನ ಸುಮ್ಮನಿದ್ದ ಯತ್ನಾಳ್ ಮತ್ತೆ ಗುಡುಗೋಕೆ ಆರಂಭಿಸಿದ್ದಾರೆ. ಇದು ಇನ್ಯಾವ ಹಂತಕ್ಕೆ ಹೋಗುತ್ತೋ ದೇವರೇ ಬಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ದೆಹಲಿಯಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ನೋಡೋಣ ಬ್ರೇಕ್ ಆದ